ಸೊ ಇವತ್ತು ನಮ್ಮ ನೆಕ್ಸ್ಟ್ ಟ್ರಿಪ್ ಟ್ರೈಬ್ ಅನ್ನೋದು ಭೂತಾನ್ನಲ್ಲಿ 3ನೇ ದಿನವನ್ನು ಶುರು ಮಾಡ್ತಾ ಇದೆ. ಇವತ್ತು ಭೂತಾನ್ನಲ್ಲಿ ಪುನಾಕ ಫೆಸ್ಟಿವಲ್ ಅನ್ನೋದಿದೆ. ಆ ಫೆಸ್ಟಿವಲನ್ನು ನಾವು ನೋಡೋದಕ್ಕಿಂತ ಮೊದಲು ಇಲ್ಲೊಂದು ಬ್ಯೂಟಿಫುಲ್ ಆಗಿರುವಂತಹ ಸಸ್ಪೆನ್ಷನ್ ಬ್ರಿಡ್ಜನ್ನು ವಿಸಿಟ್ ಆಗಿದ್ದೀವಿ. ಏನ್ ನೇಚರ್ ಗುರು, ಏನ್ ನೇಚರ್. ಒಂದ್ಸತಿ ಇದರ ವ್ಯೂ ಅನ್ನು ತಗೊಳ್ಳಿ. ಆಮೇಲೆ ನಿಮಗೆ ಇವತ್ತು ಪೂರ್ತಿ ದಿನ ಸಖತ್ ಇಂಟ್ರೆಸ್ಟಿಂಗ್ ಕಲರ್ಫುಲ್ ಭೂತಾನಿಸ್ ಹೆರಿಟೇಜ್ ಕಲ್ಚರನ್ನು ತೋರಿಸುವಂಥ ಒಂದು ಫೆಸ್ಟಿವಲನ್ನು ತೋರಿಸ್ತೀನಿ. ಸೊ ಕಮ್ ಆನ್ ಇನ್. A few moments ago. ಮಕ್ಕಳನ್ನ ಇಲ್ಲಿ ನೋಡಿದಾಗ ಎಷ್ಟು ಸೊ ಇವತ್ತು ಬೆಳಿಗ್ಗೆ ಬೇಗ ಎದ್ದು ತಿಂಡಿ ತಿಂದು ಫ್ರೆಶ್ ಆಗಿ ಒಂದೊಳ್ಳೆ ಡ್ರೈವ್ ಆದಮೇಲೆ ವಿ ಆರ್ ಹಿಯರ್ ಆ್ಯಂಡ್ ದಿಸ್ ಪ್ಲೇಸ್ ಈಸ್ ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ 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 ವಾವ್. ಯಾವೆಲ್ಲ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. And she is almost 1 century young and look at the spirit, life spirit. ಸೊ ಅಲ್ಲಿಂದ ನಾವು ಪುನಾಕದಲ್ಲಿ ಎಲ್ಲಿ ಫೆಸ್ಟಿವಲ್ ಅನ್ನೋದಿದೆ ಅಲ್ಲಿಗೆ ಬಂದ್ವಿ. ಇಲ್ಲಿನ ಜನ ಇದ್ದಾರಲ್ವಾ, ದ ಡಿಫ್ರೆನ್ಸ್ ಈಸ್ ಆಲ್ ಬಿಕಾಸ್ ಆಫ್ ದರ್ ಮೈಂಡ್ಸೆಟ್ ಅಂತ ಅನ್ನಿಸ್ತು. ಅವರು ಅವರ ಕಲ್ಚರನ್ನು ಪ್ರೀತಿ ಮಾಡೋದು, ಅದಕ್ಕೆ ಅಡೇರ್ ಆಗಿರೋದು, ಎಟ್ ದ ಸೇಮ್ ಟೈಮ್ ಬೇರೆ ಕಲ್ಚರನ್ನು ಕೂಡ ಯಾರು ನೋಡೋಕ್ಕೆ ಬಂದಿರ್ತಾರೆ ಅವ್ರನ್ನ ತುಂಬ ಪ್ರೀತಿಯಿಂದ, ಅನ್ಲೈಕ್ ಸಮ್ ಪೀಪಲ್ ಹಿಯರ್ ಯಾರು ಅದು ನಮ್ಮ ಕಲ್ಚರು ಮತ್ತು ಯಾರಿಗೂ ಸೇರಿದ್ದಿಲ್ಲ ಅಂತ ಏನೇನೋ ಮಾತಾಡ್ತಾರಲ್ವ, ದೇ ಆರ್ ನಾಟ್ ಲೈಕ್ ದ್ಯಾಟ್. ಸೊ ಭೂತಾನ್ ತುಂಬ ಚಿಕ್ಕ ಕಂಟ್ರಿ, ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡೋದು ತುಂಬ ಈಸಿ ಇದೆ ಅಂತ ಬಹಳಷ್ಟು ಜನ ಆರ್ಗ್ಯೂ ಮಾಡ್ತಾರೆ. ಐ ಆಲ್ಸೋ ಅಗ್ರಿ. ಬಟ್ ಡಿಫ್ರೆನ್ಸ್ ಹೇಗಾಗ್ತಾ ಇದೆ ಅಂತಂದರೆ, ನಾಟ್ ಓನ್ಲಿ ಬಿಕಾಸ್ ಆಫ್ ದ ಸ್ಮಾಲ್ನೆಸ್ ಆರ್ ವಾಸ್ಟ್ನೆಸ್, ಇಟ್ಸ್ ಬಿಕಾಸ್ ಆಫ್ ಪೀಪಲ್ಸ್ ಮೆಂಟ್ಯಾಲಿಟಿ. ಐ ಹೈಲಿ ಬಿಲೀವ್ ದ್ಯಾಟ್ ಬಿಕಾಸ್ ಐ ವಿಟ್ನೆಸ್ ದ್ಯಾಟ್. ಇದಾದಮೇಲೆ ನಾವು ಇಲ್ಲಿ ಏನು ಕಲ್ಚರಲ್ ಫೆಸ್ಟಿವಲ್ ಅನ್ನೋ ಶುರುವಾಗಿತ್ತು, ಅದಕ್ಕಿಂತ ಮುಂಚೆ ಒಂದು ಸಾಂಗನ್ನು ನೋಡೋಕೆ ಹೋದ್ವಿ. ನೋಡಿ, place called Hampi in Karnataka once. The ones which is done in wood, there it's made in stone. Oh, fully stone. The type of carvings you can never imagine. like Shamana Palagua. Yes, 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 yes. Yes. ಇಲ್ಲಿ ನಾವು ಒಂದು ಮೊನಾಸ್ಟ್ರಿ ಒಳಗಡೆ ಬಂದಿದ್ದೀವಿ. ಪುನಾಕ ಮೊನಾಸ್ಟ್ರಿ ಅಂತ ಕರೀತಾರೆ, ಪುನಾಕ ಝಾಂಗ್ ಅಂತ ಕರೀತಾರೆ. ಇಲ್ಲೇ ಮಾಸ್ಕ್ ಡಾನ್ಸ್ ನಡೆಯೋದು ಇವಾಗ. ಎಷ್ಟು ಬ್ಯೂಟಿಫುಲ್ ಗುರು. ಒಂದು ಕಂಟ್ರಿ ಅಂದರೆ ಕೊಲೋನಿಯಲ್ ರೂಲಲ್ಲಿ ಇರಲಿಲ್ಲ ಅಂತಂದರೆ ಅದರ ಕಲ್ಚರಲ್ ರಿಚ್ನೆಸ್ ಏನಿರುತ್ತೆ ಅನ್ನೋದಕ್ಕೆ ಈ ಪ್ಲೇಸ್ ಭೂತಾನ್ ಪೂರ್ತಿ ಸಾಕ್ಷಿ. ಎಸ್ಪೆಷಲಿ ಈ ಝಾಂಗ್ ಇದೆ ಅಲ್ಲ, ಕಲರ್ಸ್ ನೋಡಿ, ಕಾರ್ವಿಂಗ್ಸ್ ನೋಡಿ, ಪ್ರತಿಯೊಂದು ವುಡ್ಡಲ್ಲಿ ಮಾಡಿದ್ದಾರೆ. ಆ್ಯಂಡ್ ದ ಬ್ಯೂಟಿ ಈಸ್ ದ್ಯಾಟ್ ದ ವೇ ದೇ ಹ್ಯಾವ್ ಪ್ರಿಸರ್ವ್ ದರ್ ಕಲ್ಚರ್. ನೋಡಿ ಅನ್ಸುತ್ತೆ. Snake represents anger, pig represents ignorance, this rooster represents greed or desire. Okay, so if we kind of like tame that and do good to others, then basically we will be reborn in the 3 fortunate ram. So the middle one, it is there are 6 here you can see ram. So after 6 the top one is called goat ram, and then that is called demigod, that is human world. And if we tame our this poisons, we will basically born in this tree.
Waterfall is here. No. I no. Oh, Kulaba, this is very interesting. No. No thanks. ये सब क्या देखना पड़ रहा है? अच्छा है मैं अंधा हूँ. ನಾವಿವಾಗ ಆ ಮಾಸ್ಕ್ ಡ್ಯಾನ್ಸನ್ನು ನೋಡ್ಕೊಂಡು ಬಂದ್ವಿ ಅಲ್ವಾ. ನಾನು ಭೂತಾನ್ದು ಪೂರ್ತಿ ಸ್ಟೋರಿಯನ್ನು ಆ ಕಲ್ಚರಲ್ ಹೆರಿಟೇಜನ್ನು ಹೇಳ್ತಾ ಇಲ್ಲ. ಏನಕ್ಕೆ ಅಂತಂದರೆ ಕೆಲವೊಂದಷ್ಟು ಪ್ಲೇಸಸ್ಗೆ ನೀವು ಅಲ್ಲಿ ಹೋಗಿ ಅಲ್ಲಿನ ಜನರ ಹತ್ರ ತಿಳ್ಕೊಂಡಿದ್ದಲ್ಲ ಅದು ತುಂಬ ಅಥೆಂಟಿಕ್ ಇರುತ್ತೆ, ಹಾಗೆ ನಿಮ್ಮ ಮೆಮೊರಿಯಲ್ಲಿ ಇದು ಜಾಸ್ತಿ ದಿನ ಇರುತ್ತೆ. ಹಾಗಾಗಿ ಈ ಒಂದು ವ್ಲಾಗ್ನಲ್ಲಿ ನಾನು ನಿಮಗೆ ಭೂತಾನ್ನ ಬ್ಯೂಟಿಯನ್ನು ಜಾಸ್ತಿ ತೋರಿಸಿದ್ದೀನಿ, ನಾಟ್ ದ ಹೆರಿಟೇಜ್ ಎಕ್ಸ್ಪ್ಲನೇಷನ್ಸ್. ಸೊ ನೀವು ಯಾರಾದರೂ ಈ ಭೂತಾನನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ನಮ್ಮ ನೆಕ್ಸ್ಟ್ ಟ್ರಿಪ್ಪನ್ನು ಜಾಯ್ನ್ ಆಗಬಹುದು. ಅದರಲ್ಲಿ ಕೆಲವೊಂದಷ್ಟು ಪರ್ಟಿಕ್ಯುಲರ್ ಡೇಟ್ಸಲ್ಲಿ ನಾನು ನಿಮ್ಮ ಜೊತೆ ಕೂಡ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ದಿಸ್ ಈಸ್ ವರ್ತ್ ವಿಸಿಟಿಂಗ್, ಐ ಮೀನ್ ಮೋರ್ ದ್ಯಾನ್ ವರ್ತ್ ವಿಸಿಟಿಂಗ್. ನಮಗೆಲ್ಲ ಬಹಳ ವಿಯರ್ಡ್ ಅನ್ಸೋ ಭೂತಾನ್ನ ಒಂದು ಸ್ಪೆಷಲ್ ಕಲ್ಚರನ್ನು ನಾನು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ನ ಮೂಲಕ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಡೂ ಚೆಕ್ ಇಟ್ ನಾವ್. That's your name? Yeah. Once more. How much is this? This one? Yes. 2,800. ಸೊ ಇವಾಗ ನಾವು ಪುನಾಖಾದಿಂದ ಪಾರೋಗೆ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ಆಲ್ಮೋಸ್ಟ್ 4 hours ಜರ್ನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಫರ್ಟಿಲಿಟಿ ಟೆಂಪಲ್ ಅನ್ನೋದಿದೆಯಂತೆ, ಅಲ್ಲಿ ಕೆಲವೊಂದಷ್ಟು ಜನ ನಮ್ಮ ಜೊತೆ ಬಂದಿರೋರು ಹೋಗಿದ್ದಾರೆ. ನಾವು ಹೀಗೆ ಸುಮ್ಮನೆ ಲೋಕಲ್ ಮಾರ್ಕೆಟನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ವೆರಿ ಪೆಕ್ಯುಲಿಯರ್ ಆಯಿತಾ, ಇಲ್ಲಿ ಮೇಲ್ ಜೆನೈಟಲ್ ಪಾರ್ಟನ್ನು ತುಂಬ ಶುಭ ಅಂತ ಅಂದರೆ ಅವ್ರದ್ದು ಒಂದು ನಂಬಿಕೆ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನೋಡಿ ಎಲ್ಲ ಶಾಪ್ಸಲ್ಲೂ ನಿಮಗೆ ಪೀನಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಅದು ನಮ್ಮ ಇದರಲ್ಲಿ ನೋಡ್ತಾರೆ ಶಿಶಿ ಆ ಥರದಲ್ಲಿ ಅವ್ರು ಮಾಡೋದಿಲ್ಲ. ಸೊ ನೀವು ನಾನು ಪ್ರೀವಿಯಸ್ ಒಂದು ವೀಡಿಯೋದಲ್ಲೂ ನೋಡಿರ್ತೀರ, ಅಲ್ಲಿ ಮಾಸ್ಕ್ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ, ಅಲ್ಲಿ ಕೆಲವೊಂದಷ್ಟು ಜನ ಅದನ್ನು ಏನು ಹಿಂಗೆ ಇಟ್ಕೊಂಡು ಬಂದು ಜನರ ಹತ್ರ ಬಂದು ಮಾತಾಡಿಸ್ತಾ ಇರ್ತಾರೆ. ನಮ್ಮ ಕಡೆ ಎಲ್ಲ ಈ ಯಕ್ಷಗಾನದಲ್ಲಿ ಇವ್ರು ಬರ್ತಾರಲ್ವಾ, ಹಾಸ್ಯಕಾರರು ಅಂತ ಬರ್ತಾರಲ್ವ, ಆ ಥರದವರು ಅಂತ ಅನ್ನಿಸ್ತಾರೆ. ಸೊ ದೇ ಟೇಕ್ ಇಟ್ ವೆರಿ ಲೈಟ್ಲಿ. ಫಾರ್ ಅಸ್ ಇಟ್ ಫೀಲ್ಸ್ ಲಿಟ್ಲಿ ಸ್ಟ್ರೇಂಜ್, ಆಕ್ವರ್ಡ್ ಅಂತ ಅನಿಸುತ್ತೆ. ಬಟ್ ಆ ದೇಶದವರ ಕಲ್ಚರ್ ಅನ್ನೋದು ಏನಿರುತ್ತಲ್ಲ, ವಿ ಶುಡ್ ರೆಸ್ಪೆಕ್ಟ್ ದ್ಯಾಟ್. ಸೊ ಇಲ್ಲಿರೋದನ್ನು ಮಾರ್ಕೆಟನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ವೆರಿ ಕಾಸ್ಟ್ಲಿ ಸೀರಿಯಸ್ಲಿ, ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ಇವತ್ತಿನ ಡೇ ಅನ್ನೋದು ನೆಕ್ಸ್ಟ್ ಟ್ರಾವೆಲಿಂಗಲ್ಲೇ ಎಂಡ್ ಆಗುತ್ತೆ. ಐ ವಿಲ್ ಸೀ ಯು ಟುಮಾರೋ ಇನ್ ಪಾರೋ. ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಸೊ ಸ್ಟೇ ಟ್ಯೂನ್ಡ್. ಎಲ್ಲರೂ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್. ನಿಮ್ಮ ವ್ಯೂಸ್ ಅನ್ನೋದಿರತ್ತಲ್ವ, ದ್ಯಾಟ್ಸ್ ದ ರಿಯಲ್ ಮೋಟಿವೇಶನ್. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಹಾಗೆ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ನೆಕ್ಸ್ಟ್ ಟ್ರಿಪ್ ಅನ್ನುವಂಥ ಪೇಜನ್ನು ಫಾಲೋ ಮಾಡಿದ್ರಿ ಅಂತಂದರೆ ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀನಿ, ಎಲ್ಲೆಲ್ಲಿಗೆ ಹೋಗ್ತಾ ಇರ್ತೀವಿ ಅನ್ನೋದು ರಿಲೇಟೆಡ್ ಆಗಿ. ಸೊ ಜಾಯ್ನ್ ಅಸ್. ಟಿಲ್ ದೆನ್, ಟಿಲ್ ನೆಕ್ಸ್ಟ್ ವ್ಲಾಗ್, ಐ ಮೀನ್ ಬರೋವರೆಗೂ ಟೇಕ್ ಕೇರ್, ಬಾಯ್, see you and kuzuzang pulo. रात की मस्ती खोले, कोई गुल्लक निकाले, आज गुल्लक खोले, कोई कोई पैसे 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 कटे, पैसे कटे, चल चल सड़कों पे होली का डांस. ಆವತ್ತು ನಾವು ಪಾರೋವನ್ನು ರೀಚ್ ಆಗಿ ಒಳ್ಳೆ ಡಿನ್ನರನ್ನು ಮುಗಿಸ್ಬಿಟ್ಟು ಆ್ಯಸ್ ಯೂಶುವಲ್ ನಾವು ಭೂತಾನಲ್ಲಿ ಇರುವಷ್ಟು ದಿನ ಲಾಂಗ್ ವಾಕ್ಗೆ ಹೋಗುವಂಥ ಮ್ಯಾಂಡೇಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ದೆ ಅಲ್ವಾ ಲಾಸ್ಟ್ ವ್ಲಾಗಲ್ಲೂ. ಸೊ ವಿ ವೆಂಟ್ ವಿತ್ ದ್ಯಾಟ್ ಆ್ಯಂಡ್ ವಿ ಕ್ರಿಯೇಟೆಡ್ ಸಮಥಿಂಗ್ ಸ್ಪೆಷಲ್ ಫಾರ್ ನಮ್ಮ ಕನ್ನಡಿಗರು. ಏನಂತ ನೋಡಿ. ಪಾರೋ
I love you ಅಂತ ಒಮ್ಮೆ ಹೇಳು ಸುಮ್ಮನೆ ಹೇಳು ಬಾರೆ ಸುಮ್ಮನೆ ಹೇಳು ಬಾರೆ